ನಮ್ಮ ಇಂಟ್ರೋಸ್ಪೆಕ್ಷನ್ನಲ್ಲಿ ನಮ್ಮ ದೃಷ್ಟಿ ನೇರವಾಗಿ ಬೀಳಬೇಕಾಗಿರೋದು ಕಲ್ಪ್ರಿಟ್ ನಮ್ಮ ಈಗೋ. ನಮ್ಮ ಅಹಂಕಾರದ ಮೇಲೆ ದೃಷ್ಟಿ ಬೀಳಬೇಕು. ಅದೇ ದೊಡ್ಡ ಮಾಯೆ. ಸತ್ಯಕ್ಕೆ ಅದೇ ಅಡ್ಡ. ನಮ್ಮ ಅಹಂಕಾರ ನಾವು ಗಮನಿಸ್ತಾ ಇದ್ರೆ ಇದರ ಆಟ ಗೊತ್ತಾಗತ್ತೆ. ಅಹಂಕಾರ ತಪ್ಪು ಅಂತಲ್ಲ, ಮಾಯೆ ಅದು ಹಾಗೆ ಆಡೋದು. ಒಂದೊಂದು ಸತಿ ಬಹಳ ಸುಲಭವಾಗಿ ಕೆಲಸ ಆಗಬೇಕು ನಮಗೆ. ಆವಾಗ ನಾವು ಕೆಲಸ ಆ ಪ್ರಾಸೆಸ್ ಹೋಗೋದು ಇಷ್ಟಪಡಲ್ಲ. ನಮಗೆ ಕಾನ್ಸಿಕ್ವೆನ್ಸ್ ಮುಖ್ಯ, ರಿಸಲ್ಟ್ ಮುಖ್ಯ. ನಾವು ಅದನ್ನು ಆ ಕೆಲಸ ಮಾಡ್ದೇನೆ ಅದು ಮಾಡ್ದಂಗೆ ಇರಬೇಕು. ಒಟ್ಟಲ್ಲಿ ನಾವು ಮಾಡಿದ್ವಿ ಅನಿಸ್ಬೇಕು, ಮಾಡ್ದಂಗೆ ತೋರಿಸ್ಬೇಕು. ಒಟ್ಟಲ್ಲಿ ರಿಸಲ್ಟ್ ಕಡೆ ಗಮನ, ಮಾಡೋ ಪ್ರೋಸೆಸ್ನಲ್ಲಿ ಗಮನ ಇಲ್ಲ. ಆವಾಗ ಬೇಕಾದ ಶಾರ್ಟ್ಕಟ್ಸ್ ನಾವು ಹುಡ್ಕೋದಿದೆಯಲ್ಲ, ಅದು ಅಹಂಕಾರದ ಸ್ವಭಾವ. ಶಾರ್ಟ್ಕಟ್ ಹುಡ್ಕೊಂಡು ಹೋಗಿ ರಿಸಲ್ಟಲ್ಲಿ ಸರಿಗಾಗಿದ್ದರೆ ನಾನು ಮಾಡಿದೆ ಅಂತ ಪ್ರೂವ್ ಮಾಡೋದು. ಇದು ಮಾಡ್ತಾ ಇರ್ತೀವಿ ನಾವು. ಅದು ನಮಗೆ ಗೊತ್ತಿರಲ್ಲ ಅಷ್ಟೇ, ನಾವು ಇದನ್ನು ಜಾಣ್ತಾನ ಅಂದ್ಕೊಳ್ತೀವಿ. ಎರಡನೇದು, ಒಂದೊಂದು ಸತಿ ಬಹಳ ಸುಲಭವಾಗಿ ರಿಸಲ್ಟ್ ಹೊಟ್ಟೋಗೋದು ಇಷ್ಟ. ಒಂದೊಂದು ಸತಿ ಬಹಳ ಸುಲಭವಾಗಿರೋದನ್ನು ಡೆಲಿಬರೇಟಾಗಿ ಕಷ್ಟ ಮಾಡಿಕೊಂಡು, ಕಾಂಪ್ಲಿಕೇಟ್ ಮಾಡಿ, ಸಮಸ್ಯೆ ಮಾಡಿಕೊಂಡು, ಗೊಂದಲ ಮಾಡಿಕೊಂಡು, ಅದನ್ನು ಪಝಲ್ ಮಾಡಿ, ರಿಡಲ್ ಮಾಡಿ, ಕೊನೆಯಲ್ಲಿ ಸಾಲ್ವ್ ಮಾಡಿ ಹಬ್ಬ ನಾನು ಇಷ್ಟು ಮಾಡಿದೆ ಅಂತ ಹೇಳೋದು ಕೂಡ ಅಹಂಕಾರದ ಸ್ವಭಾವ. ಅಂದರೆ ನಮ್ಮ ಅಹಂಕಾರ ಎಕ್ಸ್ಟ್ರೀಮ್ಸ್ನಲ್ಲಿ ಕೆಲಸ ಮಾಡುತ್ತೆ. ಒಂದೊಂದು ಸತಿ ಏನೂ ಮಾಡದೆ ಎಲ್ಲ ಮಾಡ್ದಂಗೆ, ಒಂದು ಸತಿ ಏನೂ ಮಾಡೋದು ಇರಲ್ಲ, ಅಲ್ಲಿ ತುಂಬ ಮಾಡ್ದಂಗೆ ನಾವು ಪೋಸ್ ಮಾಡ್ತೀವಿ. ಇದೆರಡೂ ಆಟ ಆಡ್ತಾ ಇರುತ್ತೆ. ಯಾಕೆ ಈ ರೀತಿ ಅಹಂಕಾರ ಮಾಡುತ್ತೆ? ಇದಕ್ಕೆ ಭಾಳ ಸಿಂಪಲ್ ರೀಸನ್ ಏನಂದರೆ, ಅಹಂಕಾರಕ್ಕೆ ಅದು ಮಾಯೆ ಆಗಿರೋದ್ರಿಂದ ಅದಕ್ಕೆ ಅಸ್ತಿತ್ವ ಇಲ್ಲ, ಬೇರಿಲ್ಲ, ಅದಕ್ಕೆ ಒಂದು ಎಸೆನ್ಸ್ ಬುಡ ಇಲ್ಲ. ಅದಕ್ಕೆ ಯಾವುದ್ರ ಮೇಲಾದರೂ ಆಶ್ರಯಿಸ್ಬೇಕದು. ಅದು ಈ ರೀತಿ ಹಾರ್ಡ್ ಕೆಲಸ ಮಾಡಿ ಕಷ್ಟಪಟ್ಟರೆ ಎಲ್ಲ ಮಾಡಿದ್ರೆ ಅದಕ್ಕೊಂದು ಚಾಲೆಂಜ್ ಬರುತ್ತೆ ಲೈಫ್. ಅದು ಅಹಂಕಾರ ಉಳಿಯೋಕ್ಕೆ ಒಂದು ಚಾಲೆಂಜು. ಆಮೇಲೆ ಅಹಂಕಾರ ಅದು ಸ್ಟ್ರಾಂಗ್ ಆಗೋಕ್ಕೆ, ಅದು ಸಟಲ್ ಆಗೋಕ್ಕೆ, ಈ ತಿರಿ ಕಷ್ಟಗಳನ್ನು ಅದು ಇಷ್ಟಪಡುತ್ತೆ. ಅದು ಅದರ ವಿಲ್ ಪವರ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ. ಅದರಿಂದ ಆಮೇಲೆ ಇನ್ನೊಂದು ಟ್ರಿಕ್ ಮಾಡುತ್ತೆ. ಪಾಸ್ಟ್ ಅನ್ನೋದು ಅದು ಆಗೋಗಿರೋದು, ಮುಗಿದು ಹೋಗಿರೋದು, ಅದು ಪುನಃ ವಾಪಸ್ ಏನೂ ಮಾಡೋಕ್ಕಾಗಲ್ಲ. ಏನೇ ಟ್ರಿಕ್ ಮಾಡಿದ್ರು, ಏನೇ ಮಿರಾಕಲ್ ಮಾಡಿದ್ರೂ, ಮ್ಯಾಜಿಕ್ ಮಾಡಿದ್ರೂ ಅದನ್ನು ಅಳಿಸೋಕ್ಕಾಗಲ್ಲ. ಪಾಸ್ಟ್ ಅನ್ನೋದು ಆಗೋಗಿದೆ. ಆ ಪಾಸ್ಟಲ್ಲಿ ಯಾವಾಗಲೂ ಅದು ಇರುತ್ತೆ, ಅದು ಆಶ್ರಯಿಸ್ಕೊಂಡಿರುತ್ತೆ ಪಾಸ್ಟ್ನ. ಯಾಕೆ ಅಂದರೆ ಇಟ್ ವಾಂಟ್ಸ್ ಟು ಬಿಕಮ್ ಅಬ್ಸಲ್ಯೂಟ್. ಅವರ್ ಪಾಸ್ಟ್ ಈಸ್ ಅಬ್ಸಲ್ಯೂಟ್ ಬಿಕಾಸ್ ನಾವೇನೂ ಮಾಡೋಕ್ಕಾಗಲ್ಲ, ಅಳಿಸೋಕ್ಕಾಗಲ್ಲ. ಅದರಿಂದ ಪಾಸ್ಟಲ್ಲೇ ನಮ್ಮನ್ನು ಯಾವಾಗಲೂ ಎಳೀತಾ ಇರುತ್ತೆ. ಬಹಳ ಈಗೋಯಿಸ್ಟಿಕ್ ಆಗಿರೋರು ಯೂಶಲಿ ಪಾಸ್ಟನ್ನ ಜಾಸ್ತಿ ಅವರು ಅದಕ್ಕೆ ಗಮನ ಕೊಡ್ತಾರೆ, ಬೆಲೆ ಕೊಡ್ತಾರೆ. ಪಾಸ್ಟ್ ಯಾವಾಗಲೂ ಪಾಸ್ಟಲ್ಲೇ ಇರ್ತಾರೆ. ನೋಡಿ, ಬೇಕಾದರೆ ಯಾರನ್ನಾರು ಹ್ಯೂಮಿಲಿಯೇಟ್ ಮಾಡಬೇಕಾದ್ರೆ ಅವ್ರ ಪಾಸ್ಟ್ ಹೇಳಿದ್ರೆ ಅವ್ರಿಗಾಗಲ್ಲ. ಬೇರೆಯವ್ರು ಯಾರೂ ಅವ್ರ ಪಾಸ್ಟಲ್ಲಿ ಏನು ಬೇಡವೋ ಅವರಿಗೆ ಅದನ್ನು ಹೇಳಿದ್ರೆ ಆಗಲ್ಲ. ಎಷ್ಟೋ ಜನಕ್ಕೆ ಸ್ವಲ್ಪ ವೀಕ್ ಆಗಿದ್ದರೆ, ಸ್ವಲ್ಪ ನ್ಯಾರೋ ಮೈಂಡ್ ಆಗಿದ್ದರೆ, ಸ್ವಲ್ಪ ಕಾಂಪ್ಲೆಕ್ಸ್ ಕಮ್ಮಿ ಇದ್ದರೆ, ಇನ್ಫೀರಿಯಾರಿಟಿ ಇದ್ದರೆ ಅವ್ರಿಗೆ ಹ್ಯೂಮಿಲಿಯೇಷನ್ ತೊಗೊಳಕ್ಕಾಗಲ್ಲ. ಅದರಿಂದ ಉದಾಹರಣೆ ನಾನು ಕೊಡ್ತೀನಿ. ಅಬ್ರಹಾಂ ಲಿಂಕನ್ ಅಮೆರಿಕನ್ ಪ್ರೆಸಿಡೆಂಟ್ ಆದಾಗ ದ ಫಸ್ಟ್ ಮೀಟಿಂಗ್ ಸೆನೆಟ್ಗೆ ಹೋಗುವಾಗ, ಅದು ಅವತ್ತು ಇನಾಗ್ರಲ್ ಅಡ್ರೆಸ್, ಅವತ್ತು ಹೋಗ್ತಾ ಇರ್ತಾನೆ. ದಾರಿನಲ್ಲಿ ಎಲ್ಲ ನಿಂತಿರ್ತಾರೆ ಮೆಂಬರ್ಸ್ ಎಲ್ಲ. ಒಬ್ಬ ಅರಿಸ್ಟೋಕ್ರೇಟ್, ಬಹಳ ಹಣ ಇರೋನು, ಸಾಹುಕಾರ, ದುಡ್ಡಿರೋನು, ಆ ಸೆನೆಟ್ ಮೆಂಬರು, ಅವನು ಬೇಕಂತ ಅಬ್ರಹಾಂ ಲಿಂಕನ್ನ ಹ್ಯೂಮಿಲಿಯೇಟ್ ಮಾಡಬೇಕು ಅಂತ ಹೇಳಿ ಅವನ ಪಾಸ್ಟನ್ನು ಎತ್ತಿ ಮಾತಾಡ್ತಾನೆ ಎಲ್ಲರ ಎದುರಿಗೂ. ಅವನೇನು ಹೇಳ್ತಾನೆ ಅಬ್ರಹಾಂ ಲಿಂಕನ್ಗೆ, ನೀನು ಆಕಸ್ಮಿಕವಾಗಿ ಪ್ರೆಸಿಡೆಂಟ್ ಆಗಿರೋದು ನೆನ್ಪಿಟ್ಕೋ. ನಿಮ್ಮಪ್ಪ ನೀವು ಇಬ್ಬರೂ ನಮ್ಮ ಫ್ಯಾಮಿಲಿಯವ್ರಿಗೆಲ್ಲ ಚಪ್ಪಲಿ ಹೊಲ್ಕೊಟ್ಟಿದ್ದೀರಾ. ನಮ್ಮ ಫ್ಯಾಮಿಲಿಯವ್ರಿಗೆಲ್ಲರಿಗೂ ಶೂಸ್ ಹೊಲಿಯೋರು, ಯು ಆರ್ ಎ ಶೂ ಮೇಕರ್ ಅಂತ. ಹಾಗೆಯೇ ಇಲ್ಲಿ ಸೆನೆಟಲ್ಲಿರೋ ಇಷ್ಟು ಜನದ ಶೂಸಲ್ಲಿ ನಿಮ್ಮ ತಂದೆ ನೀನು ಮಾಡಿರೋ ಶೂಸಲ್ಲೇ ಇವರೆಲ್ಲ ಹಾಕ್ಕೊಂಡಿರೋದು. ಯಾವತ್ತೂ ಮರಿಬೇಡ, ನೀನು ಚಪ್ಪಲಿ ಹೊಲಿತಾ ಇದ್ದವನು ಅಂತ ಬೇಕಂತ ಇದನ್ನು ಎತ್ತಿ ಆಡ್ತಾನೆ.
ಆಗ ಅಬ್ರಹಾಂ ಲಿಂಕನ್ ಈಸ್ ಬಿಯಾಂಡ್ ಹ್ಯುಮಿಲಿಯೇಷನ್. ಅವ್ನಿಗೇನು ಅನ್ಸಲ್ಲ, ಅವ್ನು ನಗ್ನಗ್ತಾ ಹೇಳ್ತಾನೆ, ಹೌದು ನಮ್ಮ ತಂದೆ ನಾನು ಬಹಳ ಕ್ರಿಯೇಟಿವ್ ಆಗಿ ಶೂ ಮಾಡೋದು ಕಲ್ತಿದ್ದೀನಿ. ನಮ್ಮ ತಂದೆ ಶೂ ಮಾಡ್ತಿದ್ದಾಗ ನಾನು ಎಲ್ಲದಕ್ಕೂ ಸೋಲ್ ಹಾಕ್ತಾ ಇದ್ದೆ. ಆ ಕೆಲಸ ನಂಗೆ ಚೆನ್ನಾಗಿ ಬರುತ್ತೆ. ಇವತ್ತು ಕೂಡ ಪ್ರೆಸಿಡೆಂಟ್ ಆಗಿ ನನ್ನ ಸೋಲ್ ಇಡೋದಕ್ಕೆ ಬಂದಿರೋದು. ನಿನ್ನ ಶೂಸ್ ಏನಾದರೂ ಕಡಿತಾ ಇದ್ದರೆ ನನಗೆ ಕೊಡು, ನಾನು ಹಿಂಗೆ ಸೋಲ್ ರೀಪ್ಲೇಸ್ ಮಾಡಿಕೊಡ್ತೀನಿ ಅಂತ ತಮಾಷೆ ಮಾಡ್ತಾನೆ. ಇದನ್ನು ನಾವು ಗಮನಿಸಿದಾಗ ಅನ್ಕೋಬೇಕು, ನಾವು ಏನೇ ಮಾಡಲಿ, ಪೇಂಟಿಂಗ್ ಮಾಡಲಿ ಅಥವಾ ಸ್ಕಲ್ಪ್ಚರ್ ಮಾಡಲಿ ಅಥವಾ ಏನಾದರೂ ಚಪ್ಪಲಿ ಹೊಲಿರಿ, ಕಾರ್ಪೆಂಟ್ರಿ ಮಾಡಲಿ, ಅಡುಗೆ ಮಾಡಲಿ, ಏನೇ ಕೆಲಸ ಮಾಡಿ, ಬ್ಯೂಟಿ ಪಾರ್ಲರ್ಗೆ ಹೋಗಿ ಏನೇ ಮಾಡಿ, ಅದರಲ್ಲಿ ಸೋಲ್ ಕೊಟ್ಟರೆ, ಹಾರ್ಟ್ ಆ್ಯಂಡ್ ಸೋಲ್ ಅದು ಕೊಟ್ಟ ತಕ್ಷಣ ಇಟ್ ಬಿಕಮ್ಸ್ ಡಿವೈನ್. ಅಂಥ ಪ್ರೆಸಿಡೆಂಟ್ ಬಾಯ್ನಲ್ಲೇ ಅದು ಬಂತು ಅಂದರೆ ಅವನ ಜೀವನ ಎಷ್ಟು ಸಿಂಪಲ್ ಆಗಿ ಜೀವನ ಮಾಡ್ಕೊಂಡು ಬಂದಿದ್ದ ಅನ್ನೋದು ಗೊತ್ತಾಗುತ್ತೆ. ನಮ್ಮಲ್ಲಿ ಆ ಡಿವಿನಿಟಿ ಬರಬೇಕಾದ್ರೆ ನಮ್ಮ ಪೂರ್ತಿ ಹೃದಯ ಕೊಟ್ಟು ಕೆಲಸ ಮಾಡಿದ್ರೆ ದಟ್ ಜಾಬ್ ಬಿಕಮ್ಸ್ ಡಿವೈನ್, ದಟ್ ಬಿಕಮ್ಸ್ ಕ್ರಿಯೇಟಿವ್. ಯಾವತ್ತೂ ಕ್ರಿಯೇಟಿವಿಟಿಗೆ ಇಂಥದೇ ಜಾಬ್ ಅಂತ ಅವಲಂಬನೆ ಮಾಡಲ್ಲ. ಅದು ಕ್ರಿಯೇಟಿವಿಟಿ ಇಂಥ ಜಾಬ್ ಇದ್ದರೆ ಕ್ರಿಯೇಟಿವ್ ಅಂತ ಇಲ್ಲ. ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದಿ ಜಾಬ್, ದ ವರ್ಕ್ ಯು ಚೂಸ್. ಖಂಡಿತ ಇಲ್ಲ. ಕ್ರಿಯೇಟಿವಿಟಿ ಅನ್ನೋದು ಇಟ್ಸ್ ಎ ಕ್ವಾಲಿಟಿ ಆಫ್ ಕಾನ್ಷಿಯಸ್ನೆಸ್. ಆ ಕ್ವಾಲಿಟಿ ಆಫ್ ಕಾನ್ಷಿಯಸ್ನೆಸ್ ಅಂದಾಗ ತುಂಬ ಅಲರ್ಟಾಗಿ ನಾವು ಇರೋದು ಅಂತೀವಿ. ಕಾನ್ಷಿಯಸ್ ಅಂದ್ರೇನು? ನಮ್ಮ ಅವೇರ್ನೆಸ್ನಲ್ಲಿ ನಮ್ಮ ಒಳಗೆ ಏನಿದೆ ಅದು ಕಾನ್ಷಿಯಸ್ ಬರುತ್ತೆ. ಕಾನ್ಷಿಯಸ್ನೆಸ್ ಕ್ವಾಲಿಟಿ ಅಂದ್ರೇ ಡೀಪ್ ಜಾಯ್, ಡೀಪ್ ಲವ್ ಆ್ಯಂಡ್ ಡೀಪ್ ಎನರ್ಜಿ. ಇದು ಮೂರು ಕಾನ್ಷಿಯಸ್ನೆಸ್ನಲ್ಲಿ ಇರುತ್ತೆ. ಅದರಿಂದ ಕಾನ್ಷಿಯಸ್ ಆಗಿ ಮಾಡಿಬಿಟ್ರೆ ನಮ್ಮ ಜಾಬಲ್ಲಿ ಲವ್ ಇರುತ್ತೆ. ಯಾಕೆಂದರೆ ದ ಕ್ವಾಲಿಟಿ ಆಫ್ ಕಾನ್ಷಿಯಸ್ನೆಸ್ ಇಸ್ ಡೀಪ್ ಲವ್. ನೀವು ಅದನ್ನು ಪ್ರೀತಿಸಿ ಮಾಡ್ತೀರಾ, ಅದರಲ್ಲಿ ಜಾಯ್ ಇರುತ್ತೆ, ಆನಂದ ಇರುತ್ತೆ. ಕಾನ್ಷಿಯಸ್ನೆಸ್ನಲ್ಲಿ ಅದರ ಸ್ವಭಾವ ಅದು. ಅದರಿಂದ ನಾವು ಏನೇ ಮಾಡಿದ್ರೂ ಖುಷಿಯಾಗಿ ಮಾಡ್ತೀವಿ, ಆನಂದವಾಗಿ ಜಾಯ್ಫುಲ್ಲಾಗಿ ಮಾಡ್ತೀವಿ. ಅದು ಎನರ್ಜಿ ಇರೋದ್ರಿಂದ ಅದು ಕ್ರಿಯೇಟಿವ್ ಆಗುತ್ತೆ. ಆ ಥರ ಏನೇ ಮಾಡಿದ್ರೂ ಕ್ರಿಯೇಟಿವ್ ಆಗಿ ಮಾಡ್ಬೋದು. ಇಲ್ಲ, ನಾವು ಈ ಕಾನ್ಷಿಯಸ್ ಆಗಿ ಇಲ್ಲದೆ ಇದ್ದರೆ ನಮ್ಮ ಜಾಬ್ ನಮಗೆ ಹೊರೆ ಆಗುತ್ತೆ, ಭಾರ ಆಗುತ್ತೆ. ನಾವು ಮಾಡ್ತೀವಿ ಕಾನ್ಷಿಯಸ್ ಆಗಿ ಇಲ್ಲದೆ ಮಾಡಿಬಿಟ್ಟು ನಮಗೆ ಗೊತ್ತಾಗುತ್ತೆ ಹೊರೆ ಆದಾಗ, ನಾನು ಇದನ್ನು ಯಾಕೆ ಮಾಡಿದೆ, ಇದು ಮಾಡೋದು ಬದಲು ಬೇರೆ ಏನಾದರೂ ಕ್ರಿಯೇಟಿವ್ ಆಗಿ ಮಾಡ್ಬೋದಾಗಿತ್ತು, ನಾನು ಇದು ಮಾಡೋ ಬದಲು ಪುಸ್ತಕ ಬರಿಬೋದಾಗಿತ್ತು, ಇದು ಮಾಡೋ ಬದಲು ನಾನು ಪೊಯ್ಟ್ರಿ ಬರಿಬೋದಾಗಿತ್ತು, ಇಲ್ಲ ಚಿತ್ರ ಬಿಡಿಸ್ಬೋದಾಗಿತ್ತು, ಸುಮ್ಮನೆ ವೇಸ್ಟ್ ಆಯಿತು, ವರ್ತ್ಲೆಸ್ ಅನಿಸುತ್ತೆ. ಯಾವುದೂ ಕೆಲಸ ವರ್ತ್ಲೆಸ್ ಅಲ್ಲ. ಏನೇ ಕೆಲಸ ನೀವು ಕ್ರಿಯೇಟಿವ್ ಆಗಿ ಮಾಡ್ಬೋದು, ಅಲ್ಲಿ ಕಾನ್ಷಿಯಸ್ನೆಸ್ ಇರಬೇಕಷ್ಟೆ. ನಮ್ಗೆ ಹಾಗೆ ಅನಿಸಿದಾಗ ಕ್ರಿಯೇಟಿವಿಟಿ ಅಂದರೆ ವಿ ಆರ್ ಟ್ರೈಂಗ್ ಟು ಬಿಕಮ್ ಕ್ರಿಯೇಟಿವ್. ಆವಾಗ ನೀನು ಕತೆ ಬರಿ, ಏನೇ ಬರಿ, ಅದು ಗಾಸಿಪ್ ಆಗುತ್ತೆ ಹೊರತು ಅದರಲ್ಲಿ ಆ ಕ್ರಿಯೇಟಿವಿಟಿ ಮರ್ಮ ಇರೋದಿಲ್ಲ. ಅದು ತಿಳ್ಕೋಬೇಕು. ಆ ಕ್ರಿಯೇಟಿವಿಟಿ ಮರ್ಮ ಏನು? ಕ್ವಾಲಿಟಿ ಆಫ್ ಕಾನ್ಷಿಯಸ್ನೆಸ್. ಕ್ವಾಲಿಟಿ ಆಫ್ ಕಾನ್ಷಿಯಸ್ನೆಸ್ ಬಂದ ತಕ್ಷಣ ನಮ್ಮ ಸ್ವಭಾವದಲ್ಲಿರೋ ಆನಂದ, ಪ್ರೀತಿ ಅನ್ನೋದು ಉಕ್ಕು ಬರುತ್ತೆ. ಏನು ಮಾಡಿದ್ರು ಹೇಳ್ಕೊಡ್ಬೇಕಾಗಿಲ್ಲ. ಪ್ರೀತಿಯಿಂದ ಮಾಡು, ಎಂಜಾಯ್ ಮಾಡು, ಕ್ರಿಯೇಟಿವ್ ಆಗಿ ಮಾಡು ಅಂತ ಹೊರಗಡೆಯಿಂದ ಏನೂ ಹೇಳಬೇಕಾಗಿಲ್ಲ. ಒಳಗಡೆಯಿಂದ ಬರುತ್ತೆ. ಯಾಕೆ? ಯು ಆರ್ ಕಾನ್ಷಿಯಸ್. ಆ ಕಾನ್ಷಿಯಸ್ ಆಗಿದ್ದಾಗ ಅದು ಬಂದ್ಬಿಡುತ್ತೆ, ಆರಾಮಾಗಿ ಬರುತ್ತೆ. ಆದರೆ ಏನಾಗಿದೆ, ಒಂದು ಸ್ಟ್ರಕ್ಚರ್ ಆಗಿಬಿಟ್ಟಿದೆ. ಏನಾಗಿದೆ ಸ್ಟ್ರಕ್ಚರ್ನಲ್ಲಿ? ನೀನು ಅಪ್ರಿಸಿಯೇಷನ್ ಅಂದರೆ ಒಂದು ರೆಕಗ್ನಿಷನ್ ಬೇಕು. ರೆಕಗ್ನಿಷನ್ ಮುಖ್ಯ. ಜನ ಗಮನಿಸಬೇಕು, ಜನ ನೋಡಬೇಕು, ರೆಕಗ್ನಿಷನ್ಗೆ ಮಾಡು ಅಂತ. ಇವಾಗ ನಮಗೆ ಕೆಲಸಕ್ಕಿಂತ ರೆಕಗ್ನಿಷನ್ ಇಂಪಾರ್ಟೆಂಟ್ ಆಗಿದೆ. ಎಲ್ಲರಿಗೂ ಅಷ್ಟೇ. ಜನ ನೋಡ್ತಾ ಇದ್ದಾರಾ ಮಾಡೋದು, ಎಲ್ಲರೂ ನೋಡಿದಾಗ ಮಾಡೋದು, ಬೇರೆ ಥರ ಮಾಡೋದು ಇಲ್ಲದೇ ಇದ್ದರೆ. ಈ ರೀತಿ ಗಮನಿಸ್ತಾ ಇದ್ದಾರಾ, ಗುರುತಿಸ್ತಾ ಇದ್ದಾರಾ, ರೆಕಗ್ನಿಷನ್ ಇದೆಯಾ, ಇದನ್ನೇ ಇಟ್ಕೊಂಡು ಮಾಡೋದು. ಇವಾಗ ನಾವು ಏನು ಮಾಡಬೇಕು, ಸ್ವಲ್ಪ ಉಲ್ಟಾ ಅದನ್ನು ತಳ್ತಳ್ಕ ಮಾಡಬೇಕು. ಮಕ್ಕಳಿಗೆ ಹೇಳ್ಕೊಡ್ಬೇಕು, ರೆಕಗ್ನಿಷನ್ ಇಂಪಾರ್ಟೆಂಟ್ ಅಲ್ಲ, ರೆಕಗ್ನಿಷನ್ ಇಲ್ಲದೆ ಮಾಡಿದ್ರೇ ಸುಂದರವಾಗಿ ಮಾಡೋಕ್ಕಾಗೋದು. ನಂಬರ್ 1, ಲವ್ ಫಾರ್ ದಿ ವರ್ಕ್ ಫಾರ್ ದಿ ಸೇಕ್ ಆಫ್ ವರ್ಕ್. ಲವ್ ಇಸ್ ದಿ ಆರ್ಟ್ ಆಫ್ ಯುವರ್ ಜಾಬ್. ಲವ್ ಒಂದೇ, ಇದು ಕಲೆ. ಇದನ್ನು ನೀನು ಮಾಡುವಾಗಲೇ ಫುಲ್ಫಿಲ್ಮೆಂಟ್ ಸಿಗುತ್ತೆ. ಕಾನ್ಷಿಯಸ್ ಆಗಿ ಮಾಡು, ಪ್ರೀತಿಯಿಂದ ಮಾಡೋದು, ಆ ಒಂದು ಆನಂದದಿಂದ ಮಾಡೋದು ಎಲ್ಲ ಆಟೋಮ್ಯಾಟಿಕ್ ಆಗುತ್ತೆ. ಬಿ ಕಾನ್ಷಿಯಸ್ ಅಂತ ಮಕ್ಕಳಿಗೆ ಅಲರ್ಟ್ ಆಗಿ ಕಾನ್ಷಿಯಸ್ ಆಗಿ ಮಾಡೋದು ಹೇಳ್ಕೊಟ್ರೆ ಆಟೋಮ್ಯಾಟಿಕ್ ಆಗಿ ಎಲ್ಲವೂ ಚೇಂಜ್ ಆಗುತ್ತೆ. ಆದರೆ ಈ ಒಂದು ಪ್ಯಾಟ್ರನ್ಗೆ ಆಗಲೇ ನಾವು ಟ್ರ್ಯಾಪ್ ಆಗಿಬಿಟ್ಟಿದ್ವಿ. ರೆಕಗ್ನಿಷನ್ ಪ್ಯಾಟ್ರನ್ ರೆಕಗ್ನೈಸ್ ಮಾಡೋದು. ಈಗ ಜನ ಎಲ್ಲರೂ ಹೇಳೋದು, ಫಸ್ಟು ನೀವು ಎಲ್ಲರೂ ನೋಡ್ತಿದ್ದಾರಾ, ಇಲ್ಲದೇ ನಾ ಮಾಡಲ್ಲ. ಎಲ್ಲರೂ ಗಮನಿಸ್ತಾ ಇದ್ದಾರಾ, ಅಲ್ಲದೇ ಮಾಡಲ್ಲ. ಎಲ್ಲರೂ ಗಮನಿಸಿ ರೆಕಗ್ನೈಸ್ ಮಾಡಿದ್ಮೇಲೆ ನಂಗೆ ಏನಾದ್ರು ಅವಾರ್ಡ್ ಸಿಗುತ್ತಾ, ಅದು ಹಾಗೆ ಚೈನ್ ಥರ ಅವಾರ್ಡ್ ಸಿಗುತ್ತಾ, ಇಲ್ಲದೇ ಮಾಡಲ್ಲ.
ಅವಾರ್ಡ್ ಸಿಗಬೇಕು, ಹಂಗೆ ಒಂದು ಗೋಲ್ಡ್ ಇದಾಗಬೇಕು, ಗೋಲ್ಡ್ ಮೆಡಲ್ ಸಿಗಬೇಕು, ಇನ್ನು ನೆಕ್ಸ್ಟ್ ಏನು, ಆಮೇಲೆ ನೊಬೆಲ್ ಪ್ರೈಸ್ ಸಿಗಬೇಕು. ಹೀಗೆ ಕಾನ್ಸ್ಟೆಂಟಾಗಿ ನಾವು ಒಂದಕ್ಕೆ ಬಳಸ್ಕೊಂಡು ಹೋಗ್ತೀವಿ. ಇದು ಹೀಗಾಗಿರೋದ್ರಿಂದ ಲಕ್ಷಾಂತರ ಜನ ಒಟ್ಟಿಗೆ ಕಾಂಪಿಟೇಷನ್ನಲ್ಲಿ ಇದ್ದಾರೆ ಪ್ರಪಂಚದಲ್ಲಿ. ಇದು ಟ್ರ್ಯಾಪ್ ಆಗಿಬಿಟ್ಟಿದೆ, ಒಂಥರ ಈ ಪ್ಯಾಟ್ರನ್ ಟ್ರ್ಯಾಪ್ ಆಗಿಬಿಟ್ಟಿದೆ. ಇದನ್ನು ಬಿಡಿಸಿ ತಳ್ತಳ್ಕ ಮಾಡಿ ಮತ್ತೆ ಕಾನ್ಷಿಯಸ್ ಆಗಿ ಮಾಡಿಸೋದು ಬಹಳ ಕಷ್ಟ. ಆ ರೀತಿ ಲಕ್ಷಾಂತರ ಜನ ಕಾಂಪಿಟೇಷನಲ್ಲಿ ಇರೋದ್ರಿಂದ ನೊಬೆಲ್ ಪ್ರೈಸ್ ಎಷ್ಟು ಜನಕ್ಕೆ ಕೊಡೋಕ್ಕೆ ಸಾಧ್ಯ? ಲಕ್ಷ ಜನರಲ್ಲಿ ಒಬ್ಬನಿಗೆ ನೊಬೆಲ್ ಪ್ರೈಸ್ ಕೊಡೋಕ್ಕೆ ಸಾಧ್ಯ, ಒಬ್ಬನಿಗೆ ಅವಾರ್ಡ್ ಬರೋಕ್ಕೆ ಸಾಧ್ಯ, ಒಬ್ಬನಿಗೆ ಪ್ರೈಸ್ ಬರೋಕ್ಕೆ ಸಾಧ್ಯ. ಆದರೆ ಕಾಂಪಿಟೇಷನ್ ಹೇಗಿದೆ? ಆ ಕಾಂಪಿಟೇಷನ್ನಲ್ಲಿ ಎಲ್ಲರೂ ಕೆಲಸ ಮಾಡ್ತಿರೋದ್ರಿಂದ ಶಾಂತವಾಗಿ ಮಾಡೋಕ್ಕಾಗಲ್ಲ, ಕೂಲಾಗಿ ಕಾಮಾಗಿ ಆರಾಮವಾಗಿ ಕೆಲಸ ಮಾಡೋಕ್ಕಾಗಲ್ಲ. ಆಮೇಲೆ ಆ ಒಂದು ಫುಲ್ಫಿಲ್ಮೆಂಟ್ ಇರಲ್ಲ, ಕೆಲಸ ಮಾಡಬೇಕಾದ್ರೂ ಕೂಡ ಫ್ರೀಡಮ್ ಕೂಡ ಇರಲ್ಲ. ಆ ರೀತಿ ಕೆಲಸ ಆಗ್ತಾ ಇದೆ. ಇದನ್ನು ನಾವು ಗಮನಿಸ್ಕೋಬೇಕು. ಯಾವ ರೀತಿ ನಾವು ಬುಡದಿಂದನೇ ನಮ್ಮ ಒಳಗಡೆಯಿಂದನೇ ಯಾವ ರೀತಿ ಚೇಂಜ್ ತೊಗೊಂಡು ಬರಬೇಕು ಅಂತ ಹೇಳಿ. ಇವಾಗ ಉದಾಹರಣೆಗೆ ರವೀಂದ್ರನಾಥ ಟ್ಯಾಗೋರ್ ಬೆಂಗಾಲಿ ಪೊಯೆಟ್. ಅವರು ಫಸ್ಟ್ ಟೈಮು ಬೆಂಗಾಲಿನಲ್ಲಿ ಪೋಯಮ್ ಬರೆದಾಗ ಯಾರೂ ರೆಕಗ್ನೈಸೇ ಮಾಡಲಿಲ್ಲ. ಆಮೇಲೆ ಅವ್ರು ನಿಧಾನವಾಗಿ ಅದು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಆಯಿತು. ಆಮೇಲೆ ನೊಬೆಲ್ ಪ್ರೈಸ್ ಕೊಟ್ಟರು ಅವ್ರಿಗೆ. ಆಮೇಲೆ ಅವರು ಅನೌನ್ಸ್ ಮಾಡಿದ ಅವಾಗ ಅದು ಗೀತಾಂಜಲಿ, ಎಲ್ಲರೂ ಗೊತ್ತಿದೆ, ಗೀತಾಂಜಲಿ ಇಸ್ ವೆರಿ ಫೇಮಸ್ ಪೊಯಮ್. ಅದು ರಿಲೀಸ್ ಆದಾಗ ನೊಬೆಲ್ ಪ್ರೈಸ್ ಬಂದಾಗ ಅವ್ರು ಹೇಳಿದ್ರು, ಇಲ್ಲ, ಜನ ಎಲ್ಲ ನನ್ನನ್ನು ಕರೆದು ಸನ್ಮಾನ ಮಾಡ್ತಿರೋದು ನೊಬೆಲ್ ಪ್ರೈಸ್ಗೋಸ್ಕರ, ಗೀತಾಂಜಲಿಗೋಸ್ಕರ ಅಲ್ಲ. ಗೀತಾಂಜಲಿಗೆ ಆಗೋಗಿದ್ದಿದ್ರೆ ಆ ಒರಿಜಿನಲ್ ಸ್ಕ್ರಿಪ್ಚರ್ಗೆ ಸಿಗಬೇಕಾಗಿತ್ತು. ಅವ್ರು ಕೊನೆಯಲ್ಲಿ ನೊಬೆಲ್ ಪ್ರೈಸ್ ಇಸ್ಕೊಳ್ಳಿಲ್ಲ. ಈ ಗ್ರೇಟ್ನೆಸ್ ಎಲ್ಲ ನಾವು ಗಮನಿಸಬೇಕು. ಯಾವ ರೀತಿ ಸಿಂಪಲ್ಸಿಟಿ ಇದ್ದರೆ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ನಾವು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ, ಇದನ್ನು ನಾವು ಚೆನ್ನಾಗಿ ಗಮನಿಸ್ಕೋಬೇಕು. ಒಂದೊಂದು ಸತಿ ನಾವು ಕೆಲವು ಕೆಲಸ ಮಾಡೋಕ್ಕೆ ನಮ್ಗೆ ಇಷ್ಟ ಆಗಲ್ಲ, ನಾವು ಹೇಟ್ ಮಾಡ್ತೀವಿ ಅಂತಲೇ ಹೇಳೋಣ. ಕೆಲವು ಸತಿ ಇಷ್ಟ ಆಗಲ್ಲ, ಆದರೂ ಮಾಡ್ತಾ ಇರ್ತೀವಿ, ವಿಧಿ ಇಲ್ಲ ಅಂತ ಮಾಡ್ತಾ ಇರ್ತೀವಿ. ಅದು ಗಮನಿಸ್ಕೋಬೇಕು. ಅಹಂಕಾರ, ಅದು ಮಾಡಲೇಬೇಕು, ವಿಧಿ ಇಲ್ಲ ಅಂತ ಮಾಡ್ತಿರ್ತೀವಿ. ಗಮನಿಸ್ಕೊಂಡಾಗ ನಮಗೆ ಗೊತ್ತಾಗತ್ತೆ ಇವಾಗ ಯಾಕೆ ಮಾಡ್ತಾ ಇದ್ದೀವಿ, ಅದರಲ್ಲಿ ಇರೋ ಜನ ನೋಡ್ತಾ ಇದ್ದಾರೆ ಅದಕ್ಕೆ ಮಾಡ್ತಾ ಇದ್ದೀನಿ, ಅಥವಾ ಲೈಕಿಂಗ್ ಇದೆ ಜನದ್ದು ಅದಕ್ಕೆ ಮಾಡ್ತೀನಿ, ಅಥವಾ ಜನ ಅದನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಮಾಡ್ತೀನಿ, ಇದು ರೆಕಗ್ನಿಷನ್ ಸಿಗ್ತಾ ಇದೆ ಅದಕ್ಕೆ ಮಾಡ್ತೀನಿ. ಆ ಥರ ಏನಾದರೂ ಇದ್ದಾಗ ನಿಮ್ಗೆ ಇಷ್ಟ ಇಲ್ಲ ಆದರೂ ಮಾಡ್ತಿದ್ದೀರಾ. ಅಟ್ಲೀಸ್ಟ್ ಇಷ್ಟಪಟ್ಟು ಮಾಡಿ. ನಿಮ್ಗೆ ಇಷ್ಟನೇ ಇಲ್ವಾ, ಮಾಡಲೇಬೇಡಿ. ಆ ಇಷ್ಟ ಮಾಡಲೇಬೇಕಲ್ಲ, ವಿಧಿ ಇಲ್ವಲ್ಲ, ಇಷ್ಟಪಡಿ. ಈ ಇಷ್ಟಪಟ್ಟು ಮಾಡೋದನ್ನ ಆ ಶಿಫ್ಟ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಬಹಳ ದೊಡ್ಡ ವಿವೇಕ. ಆದರೆ ಏನಾಗಿದೆ, ಕನ್ನಿಂಗ್ ಒಂದು ಸ್ಟ್ರಾಟಜಿ ಪೇರೆಂಟ್ಸಿಂದ ಹಿಡಿದು ಟೀಚರ್ಸಿಂದ ಹಿಡಿದು ಎಲ್ಲರಿಗೂ, ನೀನು ಯು ಶುಡ್ ಬಿ ಆಕ್ಸೆಪ್ಟೆಡ್ ಬೈ ದಿ ಸೊಸೈಟಿ ಆರ್ ದಿ ಪೀಪಲ್, ಯು ಶುಡ್ ಬಿ ಆಕ್ಸೆಪ್ಟೆಡ್, ರೆಕಗ್ನೈಸ್ಡ್, ಯು ಶುಡ್ ಬಿ ರೆಕಗ್ನೈಸ್ಡ್ ಅಂತ. ನೋಡು, ಜನ ಏನು ಅನ್ಕೋತಾರೆ, ನೀನು ಹಿಂಗೆ ಕಾಣಿಸ್ಬೇಕು, ಹಿಂಗಾಗಬೇಕು, ಜನ ಮೆಚ್ಚಬೇಕು, ಜನ ನೋಡಬೇಕು, ಆ ಥರ ಜನಗಳ ಹತ್ರ ಎಲ್ಲ ಚಪ್ಪಾಳೆ ತೊಗೋಬೇಕು, ನೀನು ಹಿಂಗೆ ಹೆಸರು ಮಾಡಬೇಕು, ಈ ಥರನೇ ಎಲ್ಲರೂ ಯಾಕೆ ಅಂದರೆ ಟು ಕಂಟ್ರೋಲ್ ಈ ಥರ ಡಿಸಿಪ್ಲಿನ್ ಮಾಡ್ತಾರೆ. ಇದು ಡಿಸಿಪ್ಲಿನ್ ಅಲ್ಲ. ನಾವು ಏನು ಮಾಡ್ತೀವಿ, ಡಿಸಿಪ್ಲಿನ್ ಹೆಸರಿನಲ್ಲಿ ನಮ್ಮ ಡಿಸಿಪ್ಲಿನ್ಗೆ ಅರ್ಥನೇ ಗೊತ್ತಿಲ್ಲ. ಡಿಸಿಪ್ಲಿನ್ ಅನ್ನೋದು ಎಂಥ ಒಳ್ಳೆ ಸುಂದರವಾದ ಪದ. ಇದರ ಮೂಲ ರೂಟ್ ಈಸ್ ಡಿಸೈಪಲ್ ಅಂತ. ಡಿಸೈಪಲ್ ಅಂದರೆ ಒನ್ ಹೂ ಈಸ್ ರೆಡಿ ಟು ಲರ್ನ್ ಅಂತ. ಜೀವನ ಎಲ್ಲಾನು ಕಲಿಸ್ಬೇಕು, ಕಲಿಯಕ್ಕೆ. ಕಲೀರಿ ಅಷ್ಟೇ, ಕಲಿತಾ ಹೋಗಿ ಅಂತ. ಆ ಕಲಿಕೆ ಇದೆಯಲ್ಲ, ಅದು ಡಿಸೈಪಲ್ಹುಡ್. ಒನ್ ಹೂ ಈಸ್ ರೆಡಿ ಟು ಲರ್ನ್. ಆ ಲರ್ನಿಂಗ್ ಪ್ರಾಸೆಸ್ ಈಸ್ ಡಿಸಿಪ್ಲಿನ್. ಆ ಡಿಸಿಪ್ಲಿನ್ ಅನ್ನೋ ವರ್ಡು ಡಿಸೈಪಲ್ ಅನ್ನೋ ಮೂಲದಿಂದ ಬಂದಿರೋದು, ಡಿಸೈಪಲ್ ಅಂತ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್, ಮಕ್ಕಳಿಗೆ ಕೈಲಿ ಫೋನ್ ಇದೆ, ಅವ್ರನ್ನ ಕೇಳಿ ಅವ್ರು ನಂಗೆ ಗೊತ್ತಿಲ್ಲ ಅಂತ ಏನಾದ್ರು ಹೇಳ್ತಾರ? ನಂಗೆಲ್ಲ ಗೊತ್ತು, ಐ ನೋ ಎವ್ರಿಥಿಂಗ್. ಇಂಟರ್ನೆಟ್ ಹೋಗೋಕೆ ಗೊತ್ತಿರೋದ್ರಿಂದ ಅವನ ಮನಸ್ಸಿನಲ್ಲಿ ಒಂದು ಭ್ರಮೆ ಬಂದ್ಬಿಟ್ಟಿದೆ, ನಾನು ಐ ಆಮ್ ನಾಲೆಡ್ಜಬಲ್, ಐ ನೋ ಎವ್ರಿಥಿಂಗ್. ಚಿಕ್ಕ ಮಗುವಿಂದಾನೇ ಇವಾಗ ಅದು ಭ್ರಮೆ ಬಂದ್ಬಿಟ್ಟಿದೆ. ಎಲ್ಲ ಪ್ರಪಂಚ ಎಲ್ಲ ನನಗೆ ಗೊತ್ತಿದೆ, ಯಾರನ್ನೂ ಏನು ಕೇಳೋದು ಬೇಡ, ಒಂದು ಬಟನ್ ಒತ್ತಿದ್ರೆ ಎಲ್ಲ ಸಿಗತ್ತೆ ಅಂತ. ಇದು ಜಾಣ್ತನ ಅಲ್ಲ, ಇದು ಏನೋ ಒಂದು ಡೇಂಜರ್ ಇದೆ ಇದರಲ್ಲಿ. ಯಾಕೆ ಅಂದರೆ ನೋಡಿ, ಸೋ ಕಾಲ್ಡ್ ನಾಲೆಡ್ಜಬಲ್ ಪೀಪಲ್, ಅವ್ರಿಗೆ ಎಲ್ಲ ಗೊತ್ತು ಬಂದಿರೋದ್ರಿಂದ ಅವ್ರು ಕಲಿಯೋದೇನೂ ಇಲ್ಲ. ಆ ಕಲಿಕೆ ಅನ್ನೋದು ಹೊರಟೋಯ್ತು. ಯಾವಾಗ ಕಲಿಯೋದಿಲ್ಲ, ಅವರು ಡಿಸೈಪಲ್ ಆಗೋಕ್ಕೆ ಯೋಗ್ಯರೇ ಅಲ್ಲ. ಅಂದರೆ ಕಲಿಯಲ್ಲ ಅವರು. ದೇ ಆರ್ ನಾಟ್ ರೆಡಿ ಟು ಬಿಕಮ್ ಎ ಡಿಸೈಪಲ್.
ಅದ್ರ ಜೊತೆಗೆ ಆ ಡಿಸಿಪ್ಲಿನ್ನಲ್ಲಿ, ಟ್ರೂ ಡಿಸಿಪ್ಲಿನ್ನಲ್ಲಿ ಅವ್ರು ಇರಕ್ಕೆ ಆಗದೇ ಇಲ್ಲ. ಐನೋ ಅನ್ನೋ ಆಸಾಮಿಗಳು, ಎಲ್ಲ ಗೊತ್ತು ನನಗೆ ಅಂತ ಅವ್ರು ಏನು ಮಾಡಿದ್ರು ಕಲಿಯಲ್ಲ. ಆದರೆ ನಾವು ಮಕ್ಕಳಿಂದ ಬರಬೇಕು ಏನಂದರೆ, ನನಗೆ ಗೊತ್ತಿಲ್ಲ ಅನ್ನೋದು ಗೊತ್ತಾಗೋದೇ ಮಹಾಜ್ಞಾನ. ನನಗೆ ಗೊತ್ತಿಲ್ಲ ಅಂತ ಅದು ಒಳಗಿಂದ ಬರಬೇಕಾದ್ರೆ ದೊಡ್ಡ ಒಂದು ಜ್ಞಾನೋದಯ. ಅದು ಆ ವಿಸ್ಡಮ್ ಬರಬೇಕಾದ್ರೆ, ಒಪ್ಕೋಬೇಕಾದ್ರೆ ತುಂಬ ಇನ್ನಸೆನ್ಸು, ಸಿಂಪ್ಲಿಸಿಟಿ ಬೇಕು. ಅಹಂಕಾರ ಒಪ್ಕೊಳ್ಳಲ್ಲ ಅದನ್ನು. ನನಗೆಲ್ಲ ಗೊತ್ತಿಲ್ಲದೆ ಇದ್ರು ಗೊತ್ತಿದೆ ಅಂತ ತೋರಿಸ್ಕೊಳ್ಳೋದೇ ಇರುತ್ತೆ. ಅದರಿಂದ ನಂಗೆ ಗೊತ್ತಿಲ್ಲ ಅಂತ ಅಂದಾಗ ದೊಡ್ಡ ಒಂದು ಪಾಸಿಬಿಲಿಟಿ ಕಲಿಯಕ್ಕೆ, ನೋಡಕ್ಕೆ, ತಿಳ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಬಂದ್ಬಿಡುತ್ತೆ. ಅದೊಂದು ಫಸ್ಟ್ ಬರಬೇಕು. ಕಲಿಯಕ್ಕೆ ಮುಂಚೆ ಒಂದು ಡಿಸೈಪಲ್ ಆಗೋಕ್ಕೆ ಅಥವಾ ಕಲಿಯೋಕ್ಕೆ ನನಗೆ ಗೊತ್ತಿಲ್ಲ ಅಂದ ತಕ್ಷಣ ಲಾಂಗಿಂಗ್ ಟು ನೋ ಈಸ್ ದಿ ಫಸ್ಟ್ ಸ್ಟೆಪ್ ಕ್ರಿಯೇಟಿವಿಟಿಗೆ. ಲಾಂಗಿಂಗ್ ಟು ನೋ, ದಟ್ ಲಾಂಗಿಂಗ್ ಬಂದಾಗ ಎನ್ಕ್ವೈರಿ ಅಬೌಟ್ ಆಲ್ ದಟ್. ಸೆಕೆಂಡ್ ಆಟೋಮ್ಯಾಟಿಕ್ ಆಗಿ ಆಸಕ್ತಿ ಬರುತ್ತೆ ಎನ್ಕ್ವೈರ್ ಮಾಡೋದಕ್ಕೆ, ಇದ್ರ ಸುತ್ತ ಹೌದು ಎನ್ಕ್ವೈರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನಾವು ದೊಡ್ಡ ಒಂದು ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಂದು ಅವಕಾಶ ಸಿಗತ್ತೆ. ಯಾವಾಗ ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ ಆವಾಗ ನಮಗೆ ಜ್ಞಾನ ಬರೋದಕ್ಕೆ ಶುರು ಆದಾಗ ನಮಗೆ ಒಳಗಡೆಯಿಂದಾನೇ ಚೆನ್ನಾಗಿ ಗೊತ್ತಾಗತ್ತೆ, ನಾನು ಕ್ಲೈಮ್ ಮಾಡಬಾರ್ದು ಇದನ್ನ, ನನಗೆ ಗೊತ್ತಿದೆ ಅಂದ ತಕ್ಷಣ ಇದು ನಿಂತೋಗುತ್ತೆ, ನಾನು ಇನ್ನೂ ತಿಳ್ಕೋಬೇಕು. ಇಟ್ ಈಸ್ ಎಂಡ್ಲೆಸ್, ಇಟ್ ಈಸ್ ಅನ್ಬೌಂಡೆಡ್ ನಾಲೆಡ್ಜ್. ಇದು ಕೊನೆನೇ ಇಲ್ಲ, ಅದು ಫ್ರೆಶ್ ಆಗಿರೋ ಆವಾಗ ಸಿಗ್ತಾ ಇರುತ್ತೆ ನನಗೆ ಅನ್ನೋದು ಗೊತ್ತಾದಾಗ ನಾವು ಪ್ರಿವೆಂಟ್ ಮಾಡ್ತೀವಿ ಅದನ್ನು ಅಕ್ಯುಮಿಲೇಟ್ ಮಾಡೋಕ್ಕೆ. ಆ ನಾಲೆಡ್ಜ್ ಬಂದಾಗ ಈ ಸೆಕೆಂಡ್ ಸ್ಟೇಜ್ನಲ್ಲಿ ಅನ್ಲರ್ನಿಂಗ್ ಅಂತ ಹೇಳ್ತಾರೆ. ಅನ್ಲರ್ನಿಂಗ್ ಈಸ್ ಅ ಡಿಲರ್ನಿಂಗ್ ಪ್ರಾಸೆಸ್. ಆ ಪ್ರಾಸೆಸ್ನಲ್ಲಿ ಅವನು ಇಮ್ಮಿಡಿಯೇಟ್ ಆಗಿ ಜ್ಞಾನ ಅವನಿಗೆ ಆಲ್ರೆಡಿ ರೆಡಿ ಇರೋದು ಜ್ಞಾನ ಒಳಗಡೆಯಿಂದ ಬರ್ತಾ ಇರುತ್ತೆ. ಈ ಅನುಭವ ನಿಜವಾಗ್ಲೂ ಆಗುತ್ತೆ. ಅವಾಗ ಪ್ರತಿ ಕ್ಷಣ ಗೊತ್ತಾದಾಗ್ಲೂ ಕೂಡ ಆ ಇನ್ನಸೆನ್ಸು, ಓಪನ್ನೆಸ್ಸು, ಅದರಲ್ಲಿ ಒಂದು ಸ್ಪಾಂಟೇನಿಟಿ ಇರುತ್ತೆ. ಅವನು ಓಪನ್ ಆಗಿರೋದ್ರಿಂದ ಅವನು ಚೆನ್ನಾಗಿ ಕಲಿತಾನೆ. ಆ ಕಲಿಯೋದಕ್ಕೆ ಕೊನೆನೇ ಇಲ್ಲ. ಆ ಇನ್ನಸೆನ್ಸ್ ಇದೆಯಲ್ಲ, ಅದು ಲ್ಯೂಮಿನಸ್ ಸ್ಟೇಟ್. ಇಟ್ ಈಸ್ ಎ ವೆರಿ ಗ್ರೇಸ್ಫುಲ್ ಸ್ಟೇಟ್. ಯಾವಾಗಲೂ ಅಲ್ಲಿ ಕಲಿಯೋ ಭಾವನೆ ಇರೋದ್ರಿಂದ ಆ ಸರೆಂಡರ್ ಇರುತ್ತೆ, ಅಲ್ಲಿ ಈಗೋ ಇರಲ್ಲ, ಅಲ್ಲಿ ನಿಜವಾದ ಒಂದು ವಿಸ್ಡಮ್ ಕಾಣಿಸ್ಕೊಳ್ಳುತ್ತೆ. ಇಂತಹ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಆ ಒಂದು ಪ್ರಾಸೆಸ್ನ, ಆ ಕಲಿಯೋ ಪ್ರಾಸೆಸ್ನ ಇವತ್ತಿಗೂ ನಿಲ್ಲಿಸಿಲ್ಲ ಅನ್ಸುತ್ತೆ. ಯಾರು ಕಲಿತಾ ಇರ್ತಾರೆ, ಜೀವನನೇ ಇರೋದು ಕಲಿಯಕ್ಕೆ, ಕಲಿಯೋದನ್ನು ಕಲಿಬೇಕು ಅನ್ನೋದೇ ಮೊದಲನೇ ಲೆಸನ್ ಅಂತ ಗೊತ್ತಾದಾಗ ಆ ಡಿಸಿಪ್ಲಿನ್ ಅನ್ನೋದು ಬರುತ್ತೆ. ನಿಜವಾಗ್ಲೂ ಡಿಸಿಪ್ಲಿನ್ ಅಂದರೆ ಎಷ್ಟು ಮಿಸ್ಇಂಟರ್ಪ್ರಿಟ್ ಮಾಡಿಬಿಟ್ಟಿದ್ದಾರೆ ಅಂದರೆ ಡೂಸ್ ಅಂಡ್ ಡೋಂಟ್ಸ್ ಅಂತ ಮಾಡಿಬಿಡ್ತಾರೆ. ಡಿಸಿಪ್ಲಿನ್ ಮಾಡೋದು ಅಂದರೆ ಡೂಸ್ ಅಂಡ್ ಡೋಂಟ್ಸ್. ಡೂ ದಿಸ್, ಯು ಶುಡ್ ಡೂ ದಿಸ್, ಯು ಶುಡ್ ಡೂ ದಟ್, ಯು ಶುಡ್ ನಾಟ್ ಡೂ ದಿಸ್ ಅಂತ ಮಾಡಿಬಿಡ್ತಾರೆ. ಯಾವಾಗ 1001 ಶುಡ್, 1001 ಶುಡ್ ನಾಟ್ ಬಂದ್ಬಿಡುತ್ತೆ ಮಕ್ಕಳಿಗೆ, ಇದಿಷ್ಟು ಮಾಡು, ಇದಿಷ್ಟು ಮಾಡಬೇಡ ಅಂತ, ದಟ್ ಮೀನ್ಸ್ ನೀವು ಎಲ್ಲಿ ಕ್ರಿಯೇಟಿವಿಟಿ ಎಕ್ಸ್ಪೆಕ್ಟ್ ಮಾಡ್ತೀರಾ? ಜನ್ಮಕ್ಕೆ ಮಕ್ಕಳು ಕ್ರಿಯೇಟಿವ್ ಆಗಲ್ಲ. ಯಾಕೆಂದರೆ 1000 ಬೇಡ ಮಾಡೋದು ಬೇಡ, 1000 ಮಾಡೋದು ಬೇಕು ಅಂತ ಸಿಕ್ಕಾಕೊಂಡಾಗ ಅವರು ಕ್ರಿಯೇಟಿವ್ ಆಗಲ್ಲ, ಅವರು ಪ್ರಿಸ್ನರ್ಸ್ ಆಗ್ತಾರೆ. ಅವ್ರ ಸುತ್ತಾನೂ ಕೋಟೆ ಬರುತ್ತೆ. ನಿಜವಾಗ್ಲೂ ಮಕ್ಕಳನ್ನ ಕ್ರಿಯೇಟಿವ್ ಮಾಡಬೇಕಾದ್ರೆ ಫಸ್ಟು ಯಾವುದೂ ಕೂಡ ಶುಡ್ ನಾಟ್, ಇಟ್ ಶುಡ್ ಡೂ ದಿಸ್, ಡೋಂಟ್ ಡೂ ದಿಸ್, ಯು ಶುಡ್ ಡೂ ದಿಸ್, ಯು ಶುಡ್ ನಾಟ್ ಡೂ ದಿಸ್ ಆಚೆ ಬರಬೇಕು. ಆಮೇಲೆ ಸುತ್ತ ಇರೋ ಕೋಟೆ ಕಟ್ಟಿರ್ತೀವಲ್ಲ ನಾವು, ಅದೆಲ್ಲನೂ ಡಿಸಿಪ್ಲಿನ್ಸ್ ಎಲ್ಲನೂ ಹೋಗಬೇಕು. ಮಕ್ಕಳಿಗೆ ವಾಸ್ಟ್ ಸ್ಪೇಸ್ ಬೇಕು ಕ್ರಿಯೇಟಿವ್ ಆಗೋಕ್ಕೆ. ಆಮೇಲೆ ಹೋಲ್ ಸ್ಕೈ ಬೇಕು ಅವರಿಗೆ. ಆ ಒಳಗಡೆಯಿಂದ ಸ್ಪಾಂಟೇನಿಟಿ ಮತ್ತು ಫ್ರೀಡಮ್ ಇದೆಲ್ಲನೂ ತನ್ನಷ್ಟಕ್ಕೆ ತಾನೇ ಬರುತ್ತೆ. ಕಮ್ಯಾಂಡ್ಮೆಂಟ್ಸ್ನ ಹೊರಗಡೆಯಿಂದ ಇಂಪೋಸ್ ಮಾಡೋದು ಡಿಸಿಪ್ಲಿನ್ ಅಲ್ವೇ ಅಲ್ಲ. ನಿಜವಾದ ಗುರು, ನಿಜವಾದ ಕಲಿಸೋನು ಡಿಸಿಪ್ಲಿನ್ನ ಇಂಪೋಸ್ ಮಾಡೋದಿಲ್ಲ. ಹಿ ವಿಲ್ ಗಿವ್ ಯು ದಿ ಗ್ರೇಟ್ ಇನ್ಸೈಟ್. ನಿಜವಾದ ಗುರು ಡಿಸಿಪ್ಲಿನ್ನ ಹೃದಯದಲ್ಲಿ ತಾನೇ ಕಂಡ್ಕೊಳ್ಳೋಕ್ಕೆ, ಸೆಲ್ಫ್ ಡಿಸಿಪ್ಲಿನ್ನ ಕಂಡ್ಕೊಳ್ಳೋಕೆ ಬಿಡ್ತಾನೆ ಹೊರತು ಅವನು ಹೊರಗಡೆಯಿಂದ ಇಂಪೋಸ್ ಮಾಡೋದಿಲ್ಲ. ಎರಡನೇದು ನಾವು ಜ್ಞಾಪಕ ಇಟ್ಕೋಬೇಕು, ಗುರುಗಳು ಯಾವತ್ತೂ ನಾಲೆಡ್ಜ್ನ ಅಕ್ಯುಮಿಲೇಟ್ ಮಾಡಕ್ಕೆ ಬಿಡಲ್ಲ, ಕಲಿಯೋದನ್ನ ಕಲಿಸ್ತಾರೆ. ಯಾವಾಗಲೂ ಕಲಿಸೋನೇ ನಿಜವಾದ ಗುರು. ಕಲಿತಾ ಇರಬೇಕು. ಲರ್ನಿಂಗ್ ಪ್ರಾಸೆಸ್ ಅನ್ನೋದು ಎಂಡ್ ಆಗಲೇಬಾರ್ದು. ಇಟ್ ಹ್ಯಾಪನ್ಸ್ ಓನ್ಲಿ ಅನ್ಲರ್ನಿಂಗ್ ಇಂದ. ಅದಕ್ಕೆ ಗುರು ಯಾವತ್ತೂ ಹೊರಗಡೆಯಿಂದ ಕೊಡಲ್ಲ, ಇಂಪೋಸ್ ಮಾಡಲ್ಲ. ಅಂದರೆ ಇದು ಇಂಪೋಸ್ ಮಾಡಿದಾಗ ಬೇರೆಯವ್ರ ಬಟ್ಟೆ ಹಾಕ್ಕೊಂಡಂಗೆ, ಒಂದ್ಸತಿ ಲೂಸ್ ಇರುತ್ತೆ, ಒಂದ್ಸತಿ ಟೈಟ್ ಇರುತ್ತೆ, ಅದು ಒಂಥರ ಎಷ್ಟು ಫನ್ನಿ ಆಗಿ ಕಾಣುತ್ತೆ ಅದು ಬೇರೆಯವ್ರ ಸೈಜ್ ಬಟ್ಟೆ ನಾವು ಹಾಕೊಂಡಾಗ. ಆ ರೀತಿ ಇಂಪೋಸ್ಡ್ ರೂಲ್ಸ್ ಎಲ್ಲ ಕೂಡ ಒಂದು ತಿಳ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟು. ಸೆಲ್ಫ್ ಡಿಸಿಪ್ಲಿನ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಈಗ ನಮಗೆ ಈ ಕರೋನಾ ಟೈಮ್ನಲ್ಲಿ ಸೆಲ್ಫ್ ಡಿಸಿಪ್ಲಿನ್ ಬಹಳ ಮುಖ್ಯ.
ಇದಕ್ಕೆ ಹೇಳ್ತಾರೆ ಸೆಟ್ ಪ್ರಿನ್ಸಿಪಲ್ಸ್ ಆರ್ ಡೆಡ್ ಪ್ರಿನ್ಸಿಪಲ್ಸ್ ಅಂತ. ನಾವೇ ನಮ್ಮ ಮನೆಯಲ್ಲಿ ಎಷ್ಟೋ ಪ್ರಿನ್ಸಿಪಲ್ನ ಸೆಟ್ ಪ್ರಿನ್ಸಿಪಲ್ನ ಮಾಡ್ಕೊಂಡಿದ್ವಿ, ಅದು ಈ ಟೈಮ್ನಲ್ಲಿ ನಡೀತಾ ಇಲ್ಲ, ನಡೆಯಲ್ಲ. ಅದು ಸೆಟ್ ಪ್ರಿನ್ಸಿಪಲ್ಸ್ ಆರ್ ಡೆಡ್ ಪ್ರಿನ್ಸಿಪಲ್ಸ್ ಅಂತ. ಯಾಕೆ? ಲೈಫು ಯಾವತ್ತೂ ಅದು ಫ್ಲಕ್ಸ್, ಇಟ್ ಈಸ್ ಇನ್ ಫ್ಲಕ್ಸ್, ಮೂಮೆಂಟ್ ಇರುತ್ತೆ ಲೈಫ್ಗೆ, ಜೀವಂತವಾದ ಘಳಿಗೆಗಳು ಮೂವ್ ಆಗ್ತಾ ಇರುತ್ತೆ, ಇದು ರಿವರ್ ಥರ ಹರ್ಕೊಂಡು ಹೋಗ್ತಾ ಇರುತ್ತೆ ಜೀವನ. ಯಾವುದು ಸೆಟ್ ಪ್ರಿನ್ಸಿಪಲ್ಸ್ನ ಹಾಕೋಕ್ಕಾಗಲ್ಲ. ಇದು ಇಂಡಿವಿಜುವಲ್ ಫೆನಾಮಿನಾ. ಡಿಸಿಪ್ಲಿನ್ ಅನ್ನೋದು ನಾವು ಮಾಡ್ಕೊಳ್ಳೋದು. ಇವಾಗಲೇ ನಾವು ನೋಡ್ಕೋಬೇಕು, ಯಾವ ರೀತಿ ಹೊರಗಡೆ ಹೋದರೆ ಒಂದ್ಸತಿ ಇನ್ನೊಂದು ಸತಿ ಹೋಗೋಷ್ಟೊತ್ತಿಗೆ ಪ್ರಪಂಚ ಎಷ್ಟೊಂದು ಬದಲಾವಣೆ ಆಗಿದೆ, ಎಷ್ಟೊಂದು ಭಯ ಇದೆ ಹೊರಗಡೆ ಹೋಗೋಕ್ಕೆ. ನಾವು ಡಿಸಿಪ್ಲಿನಲ್ಲಿ ಇರಬೇಕು, ನಮ್ಮನ್ನು ನಾವು ಕಾಪಾಡ್ಕೋಬೇಕು. ಇವಾಗ ಸೆಟ್ ರೂಲ್ಸ್ ಯಾವುದೂ ಈವನ್ ಇಂಪೋಸ್ ಮಾಡಿದ್ರೆ ಗೌರ್ಮೆಂಟಿಂದ ಅದು ಕೂಡ ವರ್ಕ್ ಆಗ್ತಾ ಇಲ್ಲ. ನಾವೇ ಮಾಡ್ಕೋಬೇಕು ಅನ್ನೋದೆಷ್ಟು ಅರ್ಥ ಆಗ್ತಾ ಇದೆ, ಜೀವನ ಅರ್ಥ ಮಾಡಿಸ್ತಾ ಇದೆ. ಅದರಿಂದ ಒಂದು ನದಿಗೆ 2 ಸತಿ ಹೋಗೋಕ್ಕಾಗಲ್ಲ, ಇನ್ನೊಂದು ಸತಿ ಹೋದಾಗ ಅದು ಹೊಸ ನದಿ. ಯಾಕೆಂದರೆ ಅದು ಹಳೆ ನೀರಿರಲ್ಲ, ಅದು ಹರ್ಕೊಂಡು ಹೊಟ್ಟೋಗಿರುತ್ತೆ. ಅದೇ ರೀತಿ ಒಂದು ಸತಿ ನಾವು ಹೊರಗಡೆ ಹೋದರೆ ಹೊಸ ಜೀವನ, ಹೊಸ ಪ್ರಪಂಚ. ಈ ರೀತಿ ಇವಾಗ ಪ್ರಾಕ್ಟಿಕಲ್ಲಾಗಿ ನಮಗೆ ಕಾಣಿಸ್ತಾ ಇದೆ. ಯಾವುದು ಪ್ರಿಡಿಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಸೆಲ್ಫ್ ಡಿಸಿಪ್ಲಿನ್ ಒಂದು, ಆಮೇಲೆ ಡಿಸೈಪಲ್ ಆಗೋದು. ಕಾನ್ಸ್ಟೆಂಟಾಗಿ ಡಿಸೈಪಲ್ ಆಗಿರೋನೇ ನಿಜವಾದ ಮಾಸ್ಟರ್ ಆಗೋಕ್ಕೆ ಸಾಧ್ಯ. ಅದು ಡಿಸೈಪಲ್, ಮಾಸ್ಟರ್ ಎರಡೂ ಒಂದೇ ನಾಣ್ಯದ 2 ಮುಖ. ನಿಜವಾದ ಗುರು, ನಿಜವಾದ ಶಿಷ್ಯ ಆಗಿರ್ತಾನೆ, ಸದಾ ಶಿಷ್ಯನಾಗಿರೋನೇ ನಿಜವಾದ ಗುರು. ನಾಳೆ ಮುಂದುವರಿಸ್ತೀನಿ.